ಓ ನನಗೆ ಐ ಹ್ಯಾವ್ ವರ್ಕ್ ವಿತ್ ಪ್ರಥಮ್ ಒನ್ ಡೇ ಶೂಟ್ ಮಾಡಿದ್ದೀನಿ ಅವ್ರ ಜೊತೆ. ಅವರು ಹೀಸ್ ಬೀನ್ ಅ ಡೈರೆಕ್ಟರ್. ಅವ್ರದ್ದು ಫಸ್ಟ್ ಫಿಲ್ಮ್ ಡೈರೆಕ್ಷನ್ ಅಕುಲ್ ಬಾಲಾಜಿ ಅವರು ದೇವರಿದ್ದಾನೆ ಬಿಡುಗೂರು ಅನ್ನೋ ಫಿಲ್ಮಲ್ಲಿ ನಾನು ಟೀಚರ್ ಪಾತ್ರ ಮಾಡಿದೆ. ಇಟ್ ವಾಸ್ ಜಸ್ಟ್ ಒನ್ ಡೇ ಶೂಟ್. ಆವಾಗ ನನಗೆ ಅನಿಸಿದ್ದು ಹೀಸ್ ಸಚ್ ಎ ಯಂಗ್ ಡೈರೆಕ್ಟರ್, ತುಂಬ ನಾಲೆಜ್ ಇದೆ. ಸ್ವಲ್ಪ ಮಾತು ಜಾಸ್ತಿ, ಸ್ವಲ್ಪ ಅಲ್ಲ, ನಾನು ತುಂಬಾ ಮಾತು ಜಾಸ್ತಿ ಅಂತ ಹೇಳ್ತೀನಿ. ಇಷ್ಟು ಹೇಳೋ ಕಡೆ ಇಷ್ಟು ಮಾತಾಡ್ತಾನೆ. ಬಟ್ ಹೀಸ್ ಬೀನ್ ನಾಲೆಜ್ ವೈಸ್ ಹೀಸ್ ಎಕ್ಸಲೆಂಟ್, ವೆರಿ ಬ್ರಿಲಿಯಂಟ್. ಐ ಹೋಪ್ ಹಿ ಚಾನಲೈಸಸ್ ಅದನ್ನು, ಅವರು ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಐ ಥಿಂಕ್ ಹಿ ಕ್ಯಾನ್ ಕಮ್ ಅಪ್ ವಿತ್ ಬ್ರೈಟ್ ಕಲರ್ಸ್, ಅಮೇಝಿಂಗ್ ಕರಿಯರ್ ಅವ್ರ ಡೈರೆಕ್ಟರ್ ಆಗಿ. ಸೊ ಬಿಗ್ ಬಾಸ್ ಮನೇಲೂ ಕೂಡ ನಾನು ಅದೇ ನೋಟಿಸ್ ಮಾಡಿದೆ. ಎಷ್ಟೊಂದು ಕಡೆ ನನಗೆ ಪ್ರಥಮ್ನ ನೋಡಿದಾಗ ಐ ಯೂಸ್ ಟು ಫೀಲ್ ದೋ ಹಿ ವಾಸ್ ತುಂಬ ಗಲಾಟೆ ಮಾಡ್ತಿದ್ರು, ಹಿ ವಾಸ್ ಅ ವೆರಿ ಫಸ್ಸಿ ಕಿಡ್ ಅಂತ ನನಗನ್ನಿಸ್ತು. ಅಡ್ಜಸ್ಟ್ ಆಗೋಕ್ಕಾಗಲಿ ಬೆರೆಯೋದಕ್ಕಾಗಲಿ ತುಂಬ ಕಷ್ಟ ಅಂತ ಅನಿಸ್ತಾ ಇತ್ತು ಅವ್ರಿಗೆ. ಪ್ರಥಮ್ ಇದ್ರು ಅಂತ ಅದಕ್ಕೆ ಜಾಸ್ತಿ ಕ್ರೆಡಿಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ಪ್ರಥಮ್ ಒಬ್ರು ಇಲ್ಲ ಅಂದ್ರೆ ಈ ಸೀಸನ್ ತುಂಬಾ ಬೋರ್ ಹೊಡೆದಿರೋದು, ಎರಡನೇ ಮಾತಿಲ್ಲ. ಇದನ್ನ ಜನ ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕಾದ ಸತ್ಯ. ಪ್ರಥಮ್ ಹಿ ಪ್ಲೇಡ್ ಲೈಕ್ ದಿಸ್, ಬುಗ್ರಿ ತರ ಪ್ರತಿಯೊಬ್ಬರನ್ನು ಆಡಿಸಿದ್ರು, ಅವರು ಹಂಗೆ ಆಡಿದ್ರು. ಎಷ್ಟೇ ಕಷ್ಟ ಆಗ್ಲಿ ಆ ಮನುಷ್ಯನ ಇಷ್ಟಪಡದೇ ಇರಕ್ಕೆ ಸಾಧ್ಯ ಇಲ್ಲ. ಪ್ರಥಮ್ ಇಬ್ರಿಗೂ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ಹೊರಗಡೆ ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಸಿನಿಮಾ ಮಾಡೋಣ, ಒಟ್ಟಿಗೆ ಕನ್ನಡದ ಕೆಲಸ ಮಾಡೋಣ. ಸೂಪರ್. ಅವರು ತುಂಬಾ ಖುಷಿಯಿಂದ ಅದಕ್ಕೆ ಒಪ್ಕೊಂಡಿದ್ದಾರೆ. ಪ್ರಥಮ್ ಒಳ್ಳೆ ಗೆಳೆಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮ ಲಾರ್ಡ್ ಪ್ರಥಮ್ ಸರ್ ಅವ್ರು ಗೆದ್ರು ಬಿಗ್ ಬಾಸ್ ಟೈಟಲ್ನ. ಇಲ್ಲಿಂದ ಇಲ್ಲಿಗೆ, ಮೈ ಗಾಡ್. ಸೊ ಪ್ರಥಮಗೆ ಒಳ್ಳೇದಾಗಲಿ. ನಾನು ಹೇಳ್ದಂಗೆ ಸಮ್ ಡೇ ಮೇ ಬಿ ಅವನು ನನಗೆ ಫೋನ್ ಮಾಡಿ ಮೇಡಮ್ ಪಿಕ್ಚರ್ ಮಾಡೋಣ ಅಂತಾನೇನೋ, ನೋಡೋಣ. ಐ ಆಮ್ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ ಅವನ ಮುಂದಿನ ಜೀವನ. ಪಲ್ಟಿ ಎಲ್ಲ ಹೊಡೆದ್ಬಿಟ್ಟ, ಲಾಗ ಎಲ್ಲ ಹಾಕ್ಬಿಟ್ಟ ಅವನು. ಪ್ರಥಮ್, ಮೈ ಗಾಡ್, ಪ್ರಥಮ್ ನಮ್ಮ ಜೀವನನ ಆವರಿಸ್ಕೊಂಡು ಬಿಟ್ಟಿದ್ದ. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ವಿತ್ ಹಿಮ್ ಆ್ಯಕ್ಚುಲಿ. ಅಫ್ಕೋರ್ಸ್ ತುಂಬ ಜಗಳ ಆಡಿದ್ದೀನಿ ಅವನ ಜೊತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆ ಜಗಳದಲ್ಲೂ ಮಜಾ ಇತ್ತು. ಇಬ್ಬರು ಮಜವಾಗಿ ಜಗಳ ಆಡ್ತಿದ್ವಿ, ಕಿರ್ಚಾಡಿದ್ವಿ, ಕೂಗಾಡಿದ್ವಿ. ಬಟ್ ಆಲ್ ದಿ ಬೆಸ್ಟ್ ಟು ಲಾರ್ಡ್ ಪ್ರಥಮ್ ಸರ್. ಅವ್ರ ಬಗ್ಗೆ ರ್ಯಾಪ್ ಸಾಂಗೇ ಬರೆದ್ಬಿಟ್ಟಿದ್ನಲ್ಲ ನಾನು. ಆ ವಾರ ಅಂತೂ ಎಮರ್ಜೆನ್ಸಿ ಟಾಸ್ಕಲ್ಲಂತೂ ನಾನು ಸಖತ್ ಎಂಜಾಯ್ ಮಾಡಿದೆ ಕಮಾಂಡೋ ರೋಲ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಎಂಜಾಯ್ಡ್ ಇಟ್ ಸೋ ಮಚ್. ಆ ಪೋಸ್ಟರ್ಸ್ ಎಲ್ಲ ಬಂದಾಗ ನಮ್ಗೆ ಐಡಿಯಾನೇ ಇರಲಿಲ್ಲ ಏನು ಮಾಡೋಣ ಆ ಪೋಸ್ಟರ್ಸ್ನ ಇಟ್ಕೊಂಡು ಅಂತ. ಸೊ ನಾವೆಲ್ಲ ಅದಕ್ಕೊಂದು ಹಾಡು ಮಾಡಿ, ನಾನು ಅದಕ್ಕೆ ರ್ಯಾಪ್ ಸಾಂಗ್ ಮಾಡಿದೆ, ರೇಖಾ ಅದಕ್ಕೆ ಸ್ಟೆಪ್ಸ್ ಆ್ಯಡ್ ಮಾಡಿದ್ರು. ಆ್ಯಂಡ್ ಅದನ್ನು ನಮ್ಮ ಲಾರ್ಡ್ ಪ್ರಥಮ್ ಸರ್ ಮುಂದೆ ಹೇಳಿದ್ವಿ. ಆ್ಯಂಡ್ ಅವ್ರಿಗೆ ತುಂಬ ಖುಷಿಯಾಗೋಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಐ ರಿಯಲಿ ಲವ್ಡ್ ಬೀಯಿಂಗ್ ಲಾರ್ಡ್ ಪ್ರಥಮ್ ಸರ್ಸ್ ಕಮಾಂಡರ್ ನಂಬರ್ 2 ಶಾಲಿನಿ ರಿಪೋರ್ಟಿಂಗ್ ಟು ಡ್ಯೂಟಿ ಸರ್ ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೆ. ಆಮೇಲಿಂದ ಹಾಗೆ ಹೇಳ್ಸಕ್ಕೆ ಟ್ರೈ ಮಾಡ್ತಿರೋ ನಾನು. ಸೊ ಲಾರ್ಡ್ ಪ್ರಥಮ್ ಸರ್ಗೆ ಸಲ್ಯೂಟ್ ಯಾವಾಗ್ಲೂ. ಐ ಆಮ್ ಸೋ ಹ್ಯಾಪಿ ದಟ್ ಪ್ರಥಮ್ won. Pratham, you really deserve this. And ಇದು ನಿನ್ನ ಗೆಲುವಲ್ಲ, ನನ್ನ ಗೆಲುವು. ನಾನು ಹೇಳಿದ ಥರ ಫಸ್ಟ್ ಸೀಸನ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಒನ್. ಆ್ಯಂಡ್ ಇದಕ್ಕೋಸ್ಕರ ನಿನಗೆ ಲಾಂಗ್ ಡ್ರೈವಿಗೆ ಕರ್ಕೊಂಡು ಹೋಗಲೇಬೇಕು ನಾನು. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಬಿಗ್ ಬಾಸ್ ಫ್ಯಾನ್ಸ್ ಇದನ್ನು ಇಷ್ಟು ದೊಡ್ಡ ಹಿಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವೋಟಿಂಗ್ ಫಾರ್ ಪ್ರಥಮ್.